ವಿಶೇಷವಾಗಿ ಬೆಂಗಳೂರಲ್ಲಿ ನಡೆಯುತ್ತಿರುವ IPL ಮ್ಯಾಚ್ಗಳಿರ್ಬೋದು, ಒನ್ ಡೇ ಮ್ಯಾಚ್ಗಳಿರ್ಬೋದು, ಅವ್ರು ಟಿಕೆಟ್ ವಿತರಣೆಯಲ್ಲಿ ಆಗೈತೆ ಅನ್ನೋದು ಭಾಳ ಜನಸಾಮಾನ್ಯರು ಗಮನ ತೊಗೊಂಡ್ಬಿಡ್ತಾರೆ. ಆದರೆ ಇವತ್ತು ನಾನು ಸಹ ಅವರ ಕಾರ್ಯದರ್ಶಿ ಅವರನ್ನು ಸಂಪರ್ಕ ಮಾಡುವಂಥ 2-3 ಸಲ ಫೋನ್ ಮಾಡೋದು ಸಿಗಲಿಲ್ಲ. ನಮ್ಮ ಸಹಾಯಕನೂ ಅಲ್ಲಿ ಹೋಗಿಲ್ಲ. ಟಿಕೆಟ್ ಸಂಬಂಧ ಮತ್ತು ನಮ್ಮ ಮುಖ್ಯ ಸಚೇತಕರಾದಂಥ ನಮ್ಮ ಪಾಟೀಲ್ ಅವರ PS ಅಮರನಾಥ್ ಅವರಿಗೂ ಅವ್ರಿಗೆ ಫೋನ್ ಮಾಡಿಸಿದ್ದು ನಾನು. ಟಿಕೆಟ ಇಲ್ಲ ಅಂದರೆ ಎಲ್ಲಿ ಹೋಗ್ತಾವ? 2 ಟಿಕೆಟ, 5 ಟಿಕೆಟ, 4 ಟಿಕೆಟ ಎಷ್ಟು ಹೋಗ್ತಾ ಬಂದಾವ? ಚೊಕ್ಕ ಕೊಟ್ಟು ಬಂದು 7 ಜನ ಆನ್ಲೈನ್ ಮ್ಯಾಗ ಬಿಟ್ಟು ಉಳಿದ ಟಿಕೆಟ್ಗಳು ಎಲ್ಲಿ ಹೋಗಿದ್ದಾವ? ಎಷ್ಟು ಟಿಕೆಟ್ ಇಲ್ಲ ಕಾಳ ಸಂಖ್ಯೆಯಲ್ಲಿ ಅವ್ರು ಮಾರಾಡ್ತಾರೆ. ಹೀಗಾಗಿ ನಾನು ಹೋಮ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡ್ತೀನಿ. ಇದು ಒಂದು ದೊಡ್ಡದು ಫ್ರಾಡ್ ನಡೆದ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನವರು ಪ್ರತಿ IPL ಮ್ಯಾಚ್ನಾಗ ಏನು ತಮ್ಮಲ್ಲಿರುವಂಥ ಟಿಕೆಟ್ಗಳನ್ನ ಕಾಳ ಸಂಖ್ಯೆಯಲ್ಲಿ ಮಾಡಿ ಅಪಾರ ಹಣವನ್ನು ಗಳಿಸುವಂಥದ್ದು ಇದು ಬಂದ್ ಆಗಬೇಕು. ಹೋಮ್ ಮಿನಿಸ್ಟರ್ ಅವರು ಇದನ್ನು ಎನ್ಕ್ವೈರಿ ಮಾಡಬೇಕು. ಆನ್ಲೈನ್ನಾಗ ಎಷ್ಟೆಲ್ಲ ಹರಾಜಾಗಿದ್ದಾವೆ, ಆನ್ಲೈನ್ ಬಿಟ್ಟು ಎಷ್ಟಾಗಿದ್ದಾವೆ, ಆನ್ಲೈನು ಪೂರ್ಣ ಹರಾಜಾಗಿದ್ದಾವೆ, ಇದು ಆನ್ಲೈನು ಸರಿಯಾಗಿ ಆಗ್ತಾ ಇತ್ತು ನನಗೆ ಡೌಟ್ ಅನಿಸ್ತಾ. ಹೀಗಾಗಿ ಭಾಳ ಜನ ಇಂಡಿಯನ್ ಅಸೋಸಿಯೇಷನ್ನವರು ಹಿಡಿದಾರೆ. ನನಗೆ ನಮ್ಮ ಅನುಭವನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಇದು ಒಂದು ದೊಡ್ಡ ಅದನ್ನು ಹಿಂದೆ ಇದೇ ರೀತಿ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನೇ ಆಗ್ತಿತ್ತು. ಅದೇ ಎನ್ಕ್ವೈರಿ ಮಾಡಿ ನಂತರ ಭಾಳ ದೊಡ್ಡ ಪ್ರಕರಣಗಳು ಹೊರಗೆ ಬಂದಿದೆ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ, ಈ ಯಾಕಂದ್ರೆ ಸಾಮಾನ್ಯ ಜನರಿಗೆ ಟಿಕೆಟ್ಗಳನ್ನು ಕೊಡದೆ ಕಾಳ ಸಂಖ್ಯೆಯಲ್ಲಿ ಬರುವಂಥದ್ದು. ನೀವು ಒಂದು ಟಿಕೆಟ್ ನೀವು ಬಿಟ್ಟು ಇಟ್ಕೋಬೇಡ್ರಿ. ಯಾರು VIP ಕೊಡೋಕೆ ಹೋಗ್ಬೇಡ್ರಿ. ಎಲ್ಲ ನನಗೆ ಕೊಡುವಂಥ ನೇರ ವ್ಯವಸ್ಥೆ ಮಾಡುವಂಥದ್ದು ಮಾಡ್ತೀನಿ. ಯಾಕೆ ನಮ್ಮ ಕಡೆ ಕೆಲವೊಂದು ಟಿಕೆಟ್ಗಳು ಇಟ್ಕೊಂಡು ಕಾಳ ಸಂಖ್ಯೆಯಲ್ಲಿ ಕೊಡುವಂಥದ್ದು ಮಾಡ್ತೀನಿ ಅನ್ನೋವಂಥದ್ದು ಇದು ಎನ್ಕ್ವೈರಿ ಆಗಬೇಕಂತ ವಿನಂತಿ ಮಾಡ್ತೀನಿ. ಗೃಹ ಮಂತ್ರಿಗೆ ಪತ್ರ ಬರೀತಾರೆ. ಆ್ಯಕ್ಚುಲಿ ಏನು ಮಾಡ್ತೀರಿ? ಗೃಹ ಮಂತ್ರಿ ಪತ್ರನೂ ಬರೀತಾರೆ. ನಾಳೆ ಪತ್ರ ಬರೀತಾರೆ. ನಿಮ್ಗೆ ಯಾವಾಗ ಕಂಡು ಬಂತಿದ್ದು? ಈ ಸಲ ಹೇಳ್ತಿರ್ತಾರೆ. 2-3 ಸಲ ನಾನು ಅವರಿಗೆ ಸಂಪರ್ಕ ಮಾಡೋದು. ಈಗ ನನಗೆ ಕೆಲವೊಂದು MLAಗಳು ಹೇಳಿದ್ದಾರೆ ಸರಿಯಾಗಿ ಇದನ್ನು ಆಗ್ತಾ ಇಲ್ಲ ಅಂತೇಳಿ. ಇಲ್ಲಿ ಕೆಲವೊಂದು ಜನ ಕ್ರಿಕೆಟ್ ನೋಡೋಕೆ ಹೋಗುವಂಥ ಕಾಲೇಜ್ ಹುಡುಗರು ಗ್ರೂಪ್ ಆಗಿ ಹೋಗ್ತಾ ಇರ್ತಾರೆ. ಅವರಿಗೆ ಸಿಗೋದೇ ಇಲ್ಲ. ಈಗ ನಾನು ಅನ್ಕೊಂಡು ನಾನು ಇವತ್ತು 10 ಟಿಕೆಟ್ ಆನ್ಲೈನ್ ಮೇಲೆ ಸಿಗ್ತಾವೆ, ಇವ್ರ ಕಡೆ ಸಿಗ್ತಾವೆ, ಎನ್ಕ್ವೈರಿ ಮಾಡೋವಂಥ ಸಮಯನಾಗ ಇವ್ರು ತಪ್ಪಿಸ್ಬೋದು ಓಡಾಡುವಂಥ ಮಾಡೋದು. ಆ ಸೋಷಿಯಲ್ ಮ್ಯಾಗ ಹೋದ್ರೆ ಅಲ್ಲಿ ಸಿಗ್ತಾ ಇಲ್ಲ, ಅಲ್ಲಿಂದ ಬೇರೆ ಕಡೆ ಓಡೋಗೋದು, ಅಲ್ಲಿ ಫೋನ್ ಮಾಡೋದು ಹೋಗೋದು. ಇದರ ಅರ್ಥ ಏನು? ನೀವು ಹೇಳ್ರಲ್ಲ ನಮ್ಮ ಕಡೆ ಟಿಕೆಟ್ಗಳು ಇಷ್ಟು ಬಂದಿದ್ದೀವಿ, ಇಷ್ಟು ಹುಡುಗಿದಾವೆ ಅಂತೇಳಿ ಯಾಕೆ ಹೇಳ್ತಾ ಇಲ್ಲ? ನಿಮ್ಮ ಟಿಕೆಟ್ ಎಷ್ಟು ಇತ್ತು, ಏನು ಜನರಿಗೆ ಬಂದಿದ್ದೀರಿ, ಯಾರ್ಯಾರು ಬಂದಿದ್ದೀರಿ, ನಿಮ್ಮ ಕಡೆ ಕೋಟಾ ಒಳದಂಗೆ ಇತ್ತಂತಂದ್ರೆ ಆ ಕೋಟಾನಾಗ ಯಾರ್ಯಾರು ಕೊಟ್ಟಿದ್ದಾರೆ ನೀವು? ಅವ್ರು ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ಬೆರಗಾಗಲಿ. ನಿಮ್ಮ ಕೋಟಾದಾಗ ನಿಮ್ಮ ಹೆಸರು ಇರ್ತಾವೆ ಸರ್? ಎಷ್ಟು ಟಿಕೆಟ್? ಒಬ್ಬ ಶಾಸಕರಿಗೆ 1 ಟಿಕೆಟ್ ಕೊಡುವಂಥದ್ದು ಇರ್ತದೆ. ಅದು ಶಾಸಕರಾಗಿ ಕೊಡುವಂಥದ್ದು. ನಾವು ರೊಕ್ಕ ಕೊಟ್ಟು ನಿಮಗೆ ನಮಗೆ 4 ಟಿಕೆಟ್ ಬೇಕು, 5 ಟಿಕೆಟ್ ಬೇಕು, 10 ಟಿಕೆಟ್ ಬೇಕು, ಅದು ಅವೈಲೇಬಲ್ ಇದ್ರೆ ಬೇರೆದವ್ರು ಕೊಡುವಂಥ ಕಾಳ ಸಂಖ್ಯೆಯಲ್ಲಿ ಸಿಗ್ತಾವೆ. ಈಗ ಏಜೆಂಟ್ರು ಅದಾರ ಬೆಂಗಳೂರಿನಾಗ, ಅವ್ರು ಕೊಡ್ತಾರೆ. ನೀವು KCA ಅವ್ರನ್ನ ಸಂಪರ್ಕಿಸಿರಿ? ನೀವು KCA ಸೆಕ್ರೆಟರಿಗೆ ಅಧ್ಯಕ್ಷ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಮ್ಮ PR ಕಳಿಸಿ ಸಾಹೇಬ್ರಿಗೆ ಮಾತಾಡ್ತಾರೆ ಅಂತಂದ್ರೆ ನಾವು ಮಾತಾಡೋದಿಲ್ಲ ಅಂತೇಳಿ ಚೇರ್ ಬಿಟ್ಟು ಹೊರಗೋದು. ಇವತ್ತಾಗಿ 12 ಗಂಟೆ. ನಿಮ್ಮ ಪ್ರಕಾರ ಟಿಕೆಟ್ ವಿತರಣೆಯಲ್ಲಿ ಪಾರದರ್ಶಕತೆ ಇಲ್ಲ? ಟಿಕೆಟ್ ವಿತರಣೆ ಪಾರದರ್ಶಕತೆ ಇಲ್ಲ. ಇದು ಪಾರದರ್ಶಕತೆ ತರಬೇಕು. 8 ಟಿಕೆಟ್ ನೀವು ಪ್ರಿಂಟ್ ಆಗಿದೆ ಅಂದ್ರೆ ಅದಕ್ಕೆ ಮ್ಯಾಚ್ ಸಂಬಂಧಿತ್ತು. ಆನ್ಲೈನ್ ಕೋಟಾ ಹೋದ್ರೆ ಪ್ರತಿಯೊಂದು ಕಡೆ ಹೋದಾಗ ಕೋಟಾ ಇರ್ತಂದ್ರೆ ಯಾವ ಕೋಟಾಗಳು ಯಾರ್ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಅದು ಬಹಿರಂಗಪಡಿಸ್ಲಿ ನೋಡೋಣ. ಶಾಸಕರು 1 ಕೊಟ್ಟಿದ್ರೆ ಶಾಸಕರ ಮೇಲೆ 5 ನೀವು ಮತ್ತೆ ಹ್ಯಾಂಗೆ ಕಳಿಸಿದ್ರು ಅಂತಂದರೆ ಶಾಸಕರನ್ನು ಕೆಲವೊಂದು VIP ಕೋಟಾ ಇರ್ಬೋದು. ಈಗ ಪ್ರಶಸ್ತಿ ಸಿಕ್ಕಂಥವ್ರಿಗೆ ಇರ್ಬೋದು ಅಥವಾ ಹಿರಿಯ ಆಟಗಾರರಿಗೆ ಇರ್ಬೋದು. ಅವ್ರ ಹೆಸರು ಮೇಲೆ ಏಟೆ ಕೊಟ್ಟಿದ್ದಾರೆ, ಅವ್ರಿಗೆ ಏನು ಕೊಟ್ಟಿದ್ದಾವೆ, ಏನು ಅನ್ಕೊಂಡೇ ಇತ್ತಂದ್ರೆ ಅದಕ್ಕೆ ಇದು ಪಾರದರ್ಶಕತೆ ಇಲ್ಲ. ಪಾರದರ್ಶಕತೆ ನೀವು ಎಲ್ಲರಿಗೂ ಒಂದೇ ರೂಲ್ಸ್ ಮಾಡ್ತೀವಿ. ನಿಮ್ಮ ಕಡೆ ಯಾರಿಗೆ ಇದು ಮಾಡ್ತೀವಿ? ನೀವು ಬೆಂಗಳೂರು ಈಗ ನಿಮ್ಮ ಕೋಟಾದಲ್ಲಿರೋ ಟಿಕೆಟ್ ಇದನ್ನು ಬೇರೆಯವ್ರು ಕೊಟ್ಟಿದ್ದಾರಾ ಅಥವಾ ಸರ್? ಅದು ಹೇಳ್ತಾರೆ. ಈಗ ಅವ್ರ ಕಡೆ ಟಿಕೆಟ್ಗಳು ಅದಾವ. ನಿಮ್ಮ ಟಿಕೆಟ್ ವಿತರಣೆ ಈಗ ನೀವು ಯಾರಿಗೂ ಕೊಡೋದು, ನೀವು ಟಿಕೆಟ್ ವಿತರಣೆ ನಿಮ್ಮ ಕಡೆ ಎಷ್ಟು ಟಿಕೆಟ್ ಇದೆ, ಎಷ್ಟು ವಿತರಣೆ ಆಗಿದೋ ಪಾರದರ್ಶಕತೆ ಇಲ್ಲ. ಏನು ಅಂತಂದ್ರೆ ನೀವು ಕಾಳ ಸಂಖ್ಯೆಗಳು ಮಾರಾಟ ಅಂತೇಳಿ ಆರೋಪ ಮತ್ತು
ಈಗ ನಾವು ಅವ್ರಿಗೆ ಫೋನ್ ಹಚ್ಚಿದ್ರೆ ಫೋನ್ ತಗೋತಾ ಇಲ್ಲ. ನಮ್ಮ ಆಪ್ತ ಸಹಾಯಕರಿಗೆ ಹೋದ್ರು ಸರ್ ಮಾತಾಡ್ತಾರೆ ಶಾಸಕರು ಅನ್ನೋದು ತಗೋತಾ ಇಲ್ಲ. ನಾವು ಅವ್ರಿಗೆ ಏನು ಕೇಳಿದ್ವಿ, ಸರ್ ನಮ್ಗೆ 5 ಟಿಕೆಟ್ ಬೇಕು, ಯಾಕಂದ್ರೆ ಯಾವುದೇ ರೇಂಜ್ ಇದ್ದಿಲ್ಲ, 5,000 2,000 ಇದ್ದು ಅವೈಲೇಬಲ್ ಇದೆ ಇಲ್ಲ ಅಂತ ಹೇಳಿ ನಮ್ಮ ಟಿಕೆಟ್ ಹೋದೋ ಇಲ್ಲಿ ಒಟ್ಟಿನಲ್ಲಿ ಎಷ್ಟು ಟಿಕೆಟ್ ಸೋಲ್ಡ್ ಆಗ್ಯಾವ, ಎಷ್ಟು ಟಿಕೆಟ್ ಉಳ್ದಾವ ಒಂದೇ ಕೋಟಾ ಸಿಸ್ಟಮ್ ಇತ್ತಂದ್ರೆ ಯಾರ್ಯಾರಿಗೆ ಕೊಟ್ಟಿರಿ? ಸಿಸ್ಟಮ್ ಇಲ್ಲ ಅಲ್ಲಿ. ಅಲ್ಲಿ ಒಂದೇ ಕೋಟಾ ಸಿಸ್ಟಮ್ ಯಾರ್ಯಾರಿಗೆ ಅಟೆಂಡ್ ಕೊಟ್ಟಿದ್ದೀರಿ? ಅಲ್ಲ, ಅವರು ಆನ್ಲೈನ್ ಆಫ್ಲೈನ್ ಎರಡೂ ಮಾರ್ತಾರೆ. ಆನ್ಲೈನ್ ಆಫ್ಲೈನ್ ಒಳಗೆ ನೀವು ಆನ್ಲೈನ್ ಇಂದನೂ ಪಾರದರ್ಶಕತೆ ಐತಿಲ್ಲ ನನಗೆ ಡೌಟ್ ಅದ. ಆಫ್ಲೈನ್ ಒಳಗೆ ನಿಮ್ಮಲ್ಲಿ ಆನ್ಲೈನ್ ಮಾರಕ್ಕೆ ಪ್ರೈವೇಟ್ ಒಂದು ಇದು ಕೊಟ್ಟಿದ್ದಾರೆ ಅಂತ ಬುಕ್ ಮೈ ಶೋ ಅಂತ ಹೇಳಿ ಅನ್ನೋದಿಗೆ ಅದನ್ನು ಪಾರದರ್ಶಕತೆ ಐತಿಲ್ಲ ಅನ್ನೋದು ಎನ್ಕ್ವೈರಿ ಮಾಡ್ಬೇಕಾಗಿರೋದು. ಯಾಕಂದ್ರೆ ಎಷ್ಟು ಬೇಗ ಸೇಲ್ ಆಗ್ತಾವ, ಅದು ಏಜೆಂಟ್ ಕಡೆ ಹೆಂಗೆ ಟಿಕೆಟ್ಗಳು ಅದಾವ. ಸರ್ ಯಾವ ಮ್ಯಾಚ್ ಟಿಕೆಟ್ ಕೇಳ್ತಾರೆ? 3ನೇ ತಾರೀಕು ಈಗ ಬರೋ 3ನೇ ತಾರೀಕು. ನಾವೇನು ಹೇಳೋದು, ನಿಮ್ಮ ಕಡೆ ಕೋಟಾ ಸಿಸ್ಟಮ್ ಐತಿಲ್ಲ, ನಾವು ಆಫ್ಲೈನ್ ಒಳಗೆ ನಿಮ್ಮ ಕಡೆ ಮಾರೋ ವ್ಯವಸ್ಥೆ ಇರ್ತಂದ್ರೆ ಆಫ್ಲೈನ್ ಒಳಗೆ ನಿಮ್ಮ ಕಡೆ ಟಿಕೆಟ್ ಆಗಿದ್ದು ಎಷ್ಟು, ಟಿಕೆಟ್ ಜನರಿಗೆ ಕೊಟ್ಟಿದ್ದು ಯಾರ್ಯಾರು ಕೊಟ್ಟಿದ್ದೀರಿ? ಎಸ್.